ಕೆಜಿಎಫ್ ಸ್ಟಾರ್ ಯಶ್ಗೆ ಇಂದು ಜನ್ಮದಿನದ ಸಂಭ್ರಮ. ಭಾರತೀಯ ಚಿತ್ರರಂಗದ ಅತಿದೊಡ್ಡ ತಾರೆಗಳಲ್ಲಿ ಒಬ್ಬರಾದ ಈ ನಟ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇದ್ದಾರೆ. ಅವರ ಅಭಿನಯ, ಪರದೆಯ ಉಪಸ್ಥಿತಿ ಎಲ್ಲವೂ ಫ್ಯಾನ್ಸ್ಗೆ ಅಚ್ಚುಮೆಚ್ಚು. ಯಶ್ ಅವರು ಮೈಸೂರಿನವರು. ಅವರ ತಂದೆ ಅರುಣ್ ಕುಮಾರ್ ಕೆಎಸ್ಆರ್ಟಿಸಿ ಡ್ರೈವರ್ ಆಗಿದ್ರು. ಅವರ ತಾಯಿ ಪುಷ್ಪ ಮನೆ ನೋಡಿಕೊಂಡು ಇದ್ದವರು ಈಗ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ. ಶಾಲಾ ಶಿಕ್ಷಣ ಮುಗಿದ ನಂತರ ಯಶ್ ಬೆಂಗಳೂರಿನ ಬೆನಕ ನಾಟಕ ತಂಡವನ್ನ ಸೇರಿದ್ರು. ಅಲ್ಲಿ ಅವರು ತಮ್ಮ ಕಲೆಯನ್ನ ಬೆಳೆಸಿಕೊಂಡ್ರು. ಕಿರುತೆರೆ ಮೂಲಕ ವೃತ್ತಿ ಜೀವನ ಆರಂಭ ಮಾಡಿದ್ರು. ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ರು. ನಂತರ ಸಿನಿಮಾ ರಂಗಕ್ಕೆ ಕಾಲಿಟ್ರು. ಮೊಗ್ಗಿನ ಮನಸ್ಸು ಅವರ ಮೊದಲ ಸಿನಿಮಾ. ಯಶ್ 2007ರಲ್ಲಿ ಜಂಬದ ಹುಡುಗಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಮತ್ತು ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಪೋಷಕ ಪಾತ್ರದ ಮೂಲಕ ಮನ್ನಣೆಯನ್ನ ಗಳಿಸಿದ್ರು. ಇದು ಅವರಿಗೆ ಅತ್ಯುತ್ತಮ ಪೋಷಕ ನಟನೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಗೆದ್ದುಕೊಟ್ಟಿತು. ಗೂಗ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿ ಮಾರ್ಪಟ್ಟಿತು. ರಾಜಾಹುಲಿ, ಗಜಕೇಸರಿ ಮತ್ತು ಮಾಸ್ಟರ್ ಪೀಸ್ನಂತಹ ಚಲನಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ನಟನಾಗಿ ಅವರ ಸ್ಥಾನಮಾನವನ್ನ ಗಟ್ಟಿಗೊಳಿಸಿದ್ವು. ಕೆಜಿಎಫ್ ಅಧ್ಯಾಯ 1 ಅವರನ್ನ ಪ್ಯಾನ್ ಇಂಡಿಯನ್ ಖ್ಯಾತಿಗೆ ಏರಿಸಿತು. ಇದರ ಮುಂದುವರಿದ ಭಾಗವಾದ ಕೆಜಿಎಫ್ ಅಧ್ಯಾಯ 2 ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿಯಿತು. ರಾಷ್ಟ್ರೀಯ ಗಡಿಗಳನ್ನ ಮೀರಿ ಯಶ್ ಅವರು ಸೂಪರ್ ಸ್ಟಾರ್ ಆದರು. ಯಶ್ ಅವರ ಮುಂದಿನ ನಡೆಗಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಮತ್ತು ಅವರ ಮುಂಬರುವ ಚಿತ್ರ ಟಾಕ್ಸಿಕ್ ಎ ಡಾರ್ಕ್ ಫೇರಿಟೇಲ್ ಘೋಷಣೆಯ ಉತ್ಸಾಹವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ. ಇನ್ನು ಅವರ ಸಾಂಸಾರಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಜೊತೆಯಾಗಿ ನಟಿಸಿದ್ದ ರಾಧಿಕಾ ಪಂಡಿತ್ರನ್ನ ಯಶ್ ಮದುವೆ ಆದ್ರು. ಇವರಿಗೆ 2 ಮಕ್ಕಳಿದ್ದಾರೆ. ಯಶ್ ಕೇವಲ ಬೆಳ್ಳಿ ತೆರೆಯ ತಾರೆಯಲ್ಲ, ಬದಲಾಗಿ ಅವರೊಬ್ಬ ನಾಯಕ ಕೂಡ ಹೌದು. ತಮ್ಮ ಪತ್ನಿ ನಟಿ ರಾಧಿಕಾ ಪಂಡಿತ್ ಅವರೊಂದಿಗೆ ಅವರು ಯಶೋಮಾರ್ಗ ಫೌಂಡೇಶನ್ ಅನ್ನು ನಡೆಸುತ್ತಿದ್ದಾರೆ. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಕಲ್ಯಾಣದ ಮೇಲೆ ಕೇಂದ್ರೀಕರಿಸುತ್ತೆ. ಇನ್ನು ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ವಿಶ್ವಾದ್ಯಂತ ತೆರೆಗೆ ಬರಲಿದೆ. ಈ ಚಿತ್ರಕ್ಕೆ ಸಾಕಷ್ಟು ದೊಡ್ಡ ಬಜೆಟ್ ಹೂಡಿಕೆ ಮಾಡಲಾಗಿದೆ ಎಂಬುದು ವಿಶೇಷ. ಕನ್ನಡದ ಕೆವಿನ್ ನಿರ್ಮಾಣ ಸಂಸ್ಥೆ ಇದಕ್ಕೆ ಹಣ ಹಾಕಿದೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ಈ ಸಿನಿಮಾ ಚಿತ್ರೀಕರಿಸಲಾಗಿದ್ದು, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಮತ್ತು ಇತರ ಹಲವು ಭಾಷೆಗಳಲ್ಲಿ ಡಬ್ ಮಾಡಿದ ಆವೃತ್ತಿಗಳನ್ನು ಬಿಡುಗಡೆ ಮಾಡಲು ಚಿತ್ರತಂಡ ಯೋಜನೆಯನ್ನು ರೂಪಿಸಿದೆ. ಈ ಮೂಲಕ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.